ನಮ್ಮ ಸೊಸೈಟಿಲಿ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ ಸುಮಾರು ಜನಕ್ಕೆ ಒಂದು ಗೋಲ್ ಇರುತ್ತೆ. ನಾನು ಸಕ್ಸಸ್ಫುಲ್ ಆದ ತಕ್ಷಣ ನಾನು ಬಿಸ್ನೆಸ್ ಅಲ್ಲಿ ಅಥವಾ ನನ್ನ ಕರಿಯರ್ ಅಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಿದ ತಕ್ಷಣನೇ ನಾನು ಈ ಗಾಡಿ ತಗೊಳ್ತೀನಿ, ಈ ಕಾರ್ ಪರ್ಚೇಸ್ ಮಾಡ್ತೀನಿ, ಈ ಮನೆ ಪರ್ಚೇಸ್ ಮಾಡ್ತೀನಿ, ಈ ವಾಚ್ ತಗೊಂಡ್ತೀನಿ, ಏನೋ ಒಂದು ಮೆಟೀರಿಯಲಿಸ್ಟಿಕ್ ಗೋಲ್ ಇರುತ್ತೆ. ಟ್ರಸ್ಟ್ ಮೀ, ನಾನು ಆಲ್ಮೋಸ್ಟ್ ಹುಡುಗರಿಗೆ ಏನೇನು ಇರುತ್ತಲ್ವಾ ಗೋಲ್ಸು, ಅದು ಆಲ್ಮೋಸ್ಟ್ ಅಚೀವ್ ಮಾಡಿದ್ದೀನಿ. ಯಂಗ್ ಏಜ್ ಅಲ್ಲೇ ಗಾಡಿ ತಗೊಂಡಿದ್ದೀನಿ, ಮನೆ ತಗೊಂಡಿದ್ದೀನಿ. ಯಾಕಂದ್ರೆ ನಾನು ನನ್ನ ಕಾಲೇಜಲ್ಲಿ ಇರ್ತಾನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಗ್ರೇಟ್ಫುಲಿ ಕಾಮರ್ಸ್ ಸ್ಟಾರ್ಟ್ ಮಾಡಿದೆ. ಓಕೆ, ಎಲ್ಲದೂ ಆಗಿ. ಬಟ್ ನನ್ನ ಪ್ರಕಾರ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್, ನಾನೊಂದು ಎಕ್ಸ್ಪೆನ್ಸಿವ್ ಪರ್ಚೇಸ್ ಮಾಡಿರೋದು, ಅದು ನನಗೆ ತುಂಬಾ ರಿಟರ್ನ್ಸ್ ಕೊಟ್ಟಿರೋದಂದ್ರೆ ಗೆಟಿಂಗ್ ಲೀನ್. ನಾನು ತೆಳ್ಳಗಾಗಿರೋದು ವಿತ್ 6 ಪ್ಯಾಕ್ ಆಬ್ಸ್. ಸೊ ಅದೇ ನನ್ನ ಗ್ರೇಟೆಸ್ಟ್ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ನಾನು ಸುಮಾರು ಜನರಿಗೆ ನೋಡ್ತೀನಿ, ನೋಡಿ, ಓಕೆ, ನಿಮ್ಮ ಹತ್ರ ಗಾಡಿ ಇರ್ಬೋದು, ಮೆಟೀರಿಯಲಿಸ್ಟಿಕ್ ಗೋಲು ಸುಮಾರು ಎಲ್ಲ ಪರ್ಚೇಸ್ ಮಾಡಿರ್ತಾರೆ, ಬಟ್ ಅವ್ರ ಹತ್ರ ಒಂದು ಒಳ್ಳೆ ಬಾಡಿ ಇರಲ್ಲ, ಒಂದು ಒಳ್ಳೆ ಲುಕ್ಸೇ ಇರಲ್ಲ, ತುಂಬಾ ದಪ್ಪ ಆಗಿರ್ತಾರೆ, ಅವ್ರಿಗೊಂದು ಕ್ಲೀನ್ ಹೀಟಿಂಗ್ ಹ್ಯಾಬಿಟ್ ಇರಲ್ಲ. ಸೊ ಅದರಿಂದ ಅದನ್ನ ಡೈರೆಕ್ಟ್ ಆಗಿ ಅವ್ರ ಕರಿಯರ್ ಅಲ್ಲೇ ಇಂಪ್ಯಾಕ್ಟ್ ಆಗ್ತಿರತ್ತೆ. ಸೊ ವಿಚ್ ವಿಲ್ ಬಿ ಅಗೇನ್ ಹರ್ಟಿಂಗ್ ದೇರ್ ಬಿಸ್ನೆಸ್. ಸೊ ಹಾಗಾಗಿ ದ ಬೆಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ದಟ್ ಯು ಕ್ಯಾನ್ ಗಿವ್ ಯುವರ್ ಸೆಲ್ಫ್ ಇಸ್ ಗೆಟಿಂಗ್ ಲೀನ್. ನೀವು ತೆಳ್ಳಗಾಗದೆ ನಿಮ್ದು ಮೇನ್ ಪ್ರಯಾರಿಟಿ ಇರಬೇಕು. ಅಫ್ಕೋರ್ಸ್ ಮೆಟೀರಿಯಲಿಸ್ಟಿಕ್ ಗೋಲ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ, ಬಟ್ ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಒಂದು ಒಳ್ಳೆ ಬಟ್ಟೆ ತಗೊಳ್ತಿದ್ದೀರಾ, ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ತಗೊಳ್ತಿದ್ದೀರಾ, ಅಂಡ್ ಅಲಾಂಗ್ ವಿತ್ ದಟ್ ನೀವು ತೆಳ್ಳಗಿದ್ದೀರಾ, ನಿಮಗೆ ಒಳ್ಳೆ ಆಬ್ಸ್ ಇದೆ, ಒಳ್ಳೆ ಮಸಲ್ಸ್ ಇದೆ, ನೀವು ನೋಡಕ್ ಕರೆಕ್ಟ್ ಆಗಿದ್ರೆ ಇಟ್ ವಿಲ್ ಎನ್ಹಾನ್ಸ್ ಇಟ್, ರೈಟ್? ನೀವು ಒಳ್ಳೆ ಗಾಡಿ ತಗೊಂಡ್ರು ಅಷ್ಟೇ, ನೀವು ನೋಡಕ್ ಚೆನ್ನಾಗಿದ್ರೆ ಪೀಪಲ್ ವಿಲ್ ಆಲ್ವೇಸ್ ರೆಸ್ಪೆಕ್ಟ್ ಯು, ರೈಟ್? ರೆಸ್ಪೆಕ್ಟ್ ಯು ಮೋರ್. ಅವಾಗ ನಿಮಗೆ ನಿಮ್ದು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ತೋರ್ಸ್ಬೇಕಂತಾನೆ ಇಲ್ಲ, ನಿಮಗೆ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ, ಓಕೆ, ಈ ಪರ್ಸನ್ ತುಂಬಾ ಡಿಸಿಪ್ಲಿನ್ ಇದ್ದಾನೆ, ಇವನು ತುಂಬಾ ಫೋಕಸ್ಡ್ ಇದ್ದಾನೆ, ಈಸ್ ಅ ಅಚೀವರ್, ಈಸ್ ಅ ಆಂಟರ್ಪ್ರಿನರ್, ಈಸ್ ಎ ಬಿಸ್ನೆಸ್ ಮ್ಯಾನ್, ಎಲ್ಲ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ. ಸೊ ಆ ತರ ಇರ್ಬೇಕು. ಸೊ ಹಾಗಾಗಿ ನೀವೇನಾದ್ರೂ ಒಂದು ನಿಮ್ದು ಬಕೆಟ್ ಲಿಸ್ಟ್ ಅಲ್ಲಿ, ಓಕೆ, ನಾ ಈ ಗಾಡಿ ತಗೊಬೇಕು, ಈ ಥಿಂಗ್ಸ್ ನಾನು ಪರ್ಚೇಸ್ ಮಾಡ್ಬೇಕು, ಏನೇನ್ ಲಿಸ್ಟ್ ಮಾಡಿರ್ತೀರ ನೋಡಿ, ಅದ್ರಲ್ಲಿ ಮೇನ್ ಟಾಪ್ ಅಲ್ಲಿ ಗೋಲು ನಿಮ್ದು ಗೆಟಿಂಗ್ ಲೀನೇ ಇರಬೇಕು. ಸೊ ಯಾಕಂದ್ರೆ ಎಂಡ್ ಆಫ್ ದ ಡೇ ನೀವು ಎಲ್ಲ ಮೆಟೀರಿಯಲಿಸ್ಟಿಕ್ಸ್ ಪರ್ಚೇಸ್ ಮಾಡಿ ನೀವು ದಪ್ಪ ಇದ್ದೀರಾ, ನಿಮ್ದು ಫಿಟ್ನೆಸ್ ಸರಿ ಇಲ್ಲ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್. ಹೆಲ್ತ್ ಈಸ್ ಎವ್ರಿಥಿಂಗ್, ರೈಟ್? ಅಫ್ಕೋರ್ಸ್ ನಿಮಗೆ ಏಜ್ ಆಗೇ ಆಗತ್ತೆ. ನೀವು ನೋಡ್ತಿರ್ಬೇಕಾದ್ರೆ ನಿಮ್ದು ಏಜ್ 20s ಅಲ್ಲಿ ಇರ್ಬೋದು, ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಒಂದು 40 ವರ್ಷ ಆಗೇ ಆಗತ್ತೆ. ಸೊ 40 ವರ್ಷದಲ್ಲೂ ನೀವು ಹೆಂಗಾಗಿ ಕಾಣಿಸ್ತಿದ್ದೀರಾ, ಇಫ್ ಯು ಆರ್ ಲುಕಿಂಗ್ ಫಿಟ್ ಈಸ್, ಸೊ ಅದು ತುಂಬಾ ಅಂದ್ರೆ ಪರ್ಸೆಂಟೇಜ್ ತುಂಬಾ ಕಡಿಮೆ ಜನ ಇರೋದು ಆ ತರ. ಸೊ ಗಾಡಿ ಮನೆ ಎಲ್ಲ ಸುಮಾರು ಜನ ಪರ್ಚೇಸ್ ಮಾಡ್ತಾರೆ, ಬಟ್ ಅಲಾಂಗ್ ವಿತ್ ದಟ್ ಇಫ್ ಯು ಹ್ಯಾವ್ ಎ ಗುಡ್ ಶೇಪ್, ನಿಮಗೆ ಅದ್ರ ಜೊತೆನೂ ನಿಮಗೆ 6 ಪ್ಯಾಕ್ಸ್ ಇದೆ ಅಂದ್ರೆ ಯು ವಿಲ್ ಬಿ ದ ರೇರೆಸ್ಟ್ ಆಫ್ ರೇರ್ ಬ್ರೀಡ್. ಸೊ ಹಾಗಾಗಿ ನಿಮ್ದು ಬೇಡಿಕೆ, ನಿಮ್ ಡಿಮ್ಯಾಂಡ್ ಸಖತ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನೀವು ಕನ್ಸಿಡರ್ ಮಾಡಿರ್ಬೋದು, ಓಕೆ, ನಾನು ಲ್ಯಾಂಡ್ ಪರ್ಚೇಸ್ ಮಾಡ್ತೀನಿ, ಇಲ್ಲ ಅಪ್ರಿಶಿಯೇಟಿಂಗ್ ಅಸೆಟ್ಸ್. ಇವು ನಿಮಗೆ ಸುಮಾರು ವಿಡಿಯೋಸ್ ಅಲ್ಲಿ, ಇನ್ಫಾರ್ಮೇಶನ್ ಅಲ್ಲಿ ನಿಮಗೆ ಗೊತ್ತಿರ್ಬೋದು, ಗಾಡಿ ಇಸ್ ಎ ಡಿಪ್ರಿಶಿಯೇಟಿಂಗ್ ಅಸೆಟ್. ಕೆಲವು ಅಪ್ರಿಶಿಯೇಟಿಂಗ್ ಅಸೆಟ್ಸ್ ಇರುತ್ತೆ, ಕೆಲವು ಡಿಪ್ರಿಶಿಯೇಟಿಂಗ್ ಅಸೆಟ್ಸ್ ಇರುತ್ತೆ. ಕೆಲವು ಅಸೆಟ್ಸ್ ಇಂದ ನಮಗೆ ನಮ್ದು ನೆಟ್ವರ್ಕ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ರಿಶಿಯೇಟಿಂಗ್ ಅಸೆಟ್ ಇಸ್ ಗೆಟಿಂಗ್ ಲೀನ್. ಯಾಕಂದ್ರೆ ನೀವು ತೆಳ್ಳಗಾದ್ರೆ ನೀವು ನೋಡಕ್ ಚೆನ್ನಾಗಿ ಕಾಣಿಸ್ತೀರಾ. ಆಟೋಮೆಟಿಕಲಿ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಅಥವಾ ನೀವು ಎಂಪ್ಲಾಯಿ ಆಗಿದ್ರೆ ನಿಮ್ ಕರಿಯರ್ ಅಲ್ಲಿ ನಿಮಗೆ ಗ್ರೋತ್ ಬಂದೇ ಬರುತ್ತೆ. ನಿಮ್ ಬಿಸ್ನೆಸ್ ಅಲ್ಲಿ ಕ್ಲೈಂಟ್ಸ್ ನ ಈಸಿಯಾಗಿ ಅಟ್ರಾಕ್ಟ್ ಮಾಡಬಹುದು, ನೀವು ಕಸ್ಟಮರ್ಸ್ ನ ಈಸಿಯಾಗಿ ಅಟ್ರಾಕ್ಟ್ ಮಾಡಬಹುದು ಫಾರ್ ಯುವರ್ ಬಿಸ್ನೆಸ್, ಆಫ್ ಕೋರ್ಸ್. ಅಂಡ್ ಅಲಾಂಗ್ ವಿತ್ ದಟ್ ಪೀಪಲ್ ವಿಲ್ ಟ್ರಸ್ಟ್ ಮೋರ್. ಸೊ ಯಾಕಂದ್ರೆ ನಿಮ್ ನೋಡಕ್ ಚೆನ್ನಾಗಿ ಕಾಣಿಸಿದ್ರೆ ಆಬ್ವಿಯಸ್ಲಿ ನಿಮಗೆ ಚೆನ್ನಾಗಿ ಟ್ರಸ್ಟ್ ಮಾಡೇ ಮಾಡ್ತಾರೆ. ಯಾರಾದ್ರೂ ನಿಮಗೆ ಹೇಳಿದ್ರೆ ಲುಕ್ಸ್ ಡಸಂಟ್ ಮ್ಯಾಟರ್, ಅವ್ರು ಒಂದು ಸುಳ್ಳು ಹೇಳ್ತಿದ್ದಾರೆ, ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೆ ಆಕ್ಚುಲಿ ಅದ್ರ ಪವರೇ ಗೊತ್ತಿಲ್ಲ. ಸೊ ದೇ ಆರ್ ಡಮ್ ಅಂಡ್ ಸ್ಟುಪಿಡ್, ದಟ್ಸ್ ಇಟ್. ಸೊ ಅವ್ರದ್ದು ಅಡ್ವೈಸ್ ನೀವು ತಗೊಂಡ್ರೆ ಇಟ್ ವಿಲ್ ನಾಟ್ ಹೆಲ್ಪ್. ಸೊ ಆಬ್ವಿಯಸ್ಲಿ ಲುಕ್ಸ್ ವಿಲ್ ಮ್ಯಾಟರ್ ಅಂಡ್ ಇಟ್ ಡಸ್ ನಾಟ್ ಮ್ಯಾಟರ್. ನಿಮಗೆ ನೀವು ಕಪ್ಪಗಿರ್ಬೋದು, ನೀವು ಬೆಳ್ಳಗಿರ್ಬೋದು, ನೀವು ಉದ್ದ ಇರ್ಬೋದು, ಅದು ಕುಳ್ಳ ಇರ್ಬೋದು, ಸೊ ಅದೆಲ್ಲ ಮ್ಯಾಟರ್ ಆಗಲ್ಲ. ಇಫ್ ಯು ಆರ್ ಲೀನ್ ಇನಫ್, ನಿಮ್ದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಬಿಲೋ 15 ಇದ್ರೆ ನೀವು ಹೆಂಗೆ ಇರಿ, ನೀವು ಆಬ್ವಿಯಸ್ಲಿ ಚೆನ್ನಾಗಿ ಕಾಣಿಸ್ತೀರಾ ಅಂಡ್ ಯು ವಿಲ್ ಬಿ ಅಟ್ರಾಕ್ಟಿವ್. ಸೊ ಅದೊಂದು ನಿಮ್ ಮೈಂಡ್ ಅಲ್ಲಿ ಇರಬೇಕು. ಸೊ ಹಾಗಾಗಿ ನನ್ನ ಜೆನೆಟಿಕ್ಸ್ ಚೆನ್ನಾಗಿಲ್ಲ, ನಂದು ಇದು ಚೆನ್ನಾಗಿಲ್ಲ, ನನ್ನ ಕಲರ್ ಚೆನ್ನಾಗಿಲ್ಲ, ನನ್ನ ಕೂದಲು ಚೆನ್ನಾಗಿಲ್ಲ, ಅವೆಲ್ಲ ನೀವೇ ಕೊಡೋ ಎಕ್ಸ್ಕ್ಯೂಸಸ್ ಅಷ್ಟೇ. ಯಾಕಂದ್ರೆ ನೀವು ತೆಳ್ಳಗಾಗಿ ಒಂದ್ಸತಿ 15% ಬಿಲೋ ಹೋಗಿ ವಿತ್ ಪ್ರಾಪರ್ ಮಸಲ್ ಮಾಸ್ ನಿಮ್ಗೆ ಗೊತ್ತಾಗತ್ತೆ ನಿಮ್ದು ಜೆನೆಟಿಕ್ಸ್ ಎಷ್ಟು ಚೆನ್ನಾಗಿತ್ತು, ನೀವು ಎಷ್ಟೆಷ್ಟು ಎಕ್ಸ್ಕ್ಯೂಸಸ್ ನೀವೇ ಸುಮ್ಮನೆ ಕೊಡ್ಕೊಂಡ್ರಿ. ಈವನ್ ನಿಮ್ದು ಬಿಸ್ನೆಸ್ ಇಲ್ಲ ಅಂದ್ರೂ, ಓಕೆ, ನಿಮ್ದು ಒಂದು ಎಂಪ್ಲಾಯಿ ಆಗಿದ್ದೀರಾ, ನೀವು ಒಂದು ಫರ್ಮಿಗೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಅವಾಗ್ಲೂ ಅಷ್ಟೇ, ನೀವು ತೆಳ್ಳಗಾಗಿ ನೋಡಕ್ ಚೆನ್ನಾಗಿ ಕಾಣಿಸಿದ್ರೆ ನೀವೇ ಯಾವುದೇ ಇಂಟರ್ವ್ಯೂಗೆ ಹೋದ್ರು ನೀವು ಆಲ್ಮೋಸ್ಟ್ ನಿಮ್ ಲುಕ್ಸ್ ಇಂದಾನೆ ನಿಮಗೆ ಬೇಕಾಗಿರೋ ಜಾಬ್ ಇಟ್ಸ್ಕೊಬಹುದು. ಅಫ್ಕೋರ್ಸ್ ನಿಮ್ಗೆ ಸ್ಕಿಲ್ಸ್ ಇರುತ್ತೆ, ಬಟ್ ಆನ್ ಟಾಪ್ ಆಫ್ ದಟ್ ಇಫ್ ಯು ಆರ್ ಲೀನ್ ಇನಫ್, ಸೊ ನೀವು ಈಸಿಲಿ ನಿಮ್ದು ಇಂಟರ್ವ್ಯೂಸ್ ನೀವು ಕ್ರ್ಯಾಕ್ ಮಾಡ್ಕೊಬಹುದು. ಯಾಕಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಲುಕ್ಸ್ ಮ್ಯಾಟರ್ ಆಗೇ ಆಗುತ್ತೆ. ಸುಮಾರು ಜನ ಈ ಲುಕ್ಸ್ ಇಂಪ್ರೂವ್ ಮಾಡಕ್ಕೆ ನಾನು ಆ ಕ್ರೀಮ್ ಯೂಸ್ ಮಾಡಬೇಕು, ಈ ಸಪ್ಲಿಮೆಂಟ್ ಯೂಸ್ ಮಾಡಬೇಕು, ನನಗೆ ಫೇಶಿಯಲ್ ಮಾಡಿಸ್ಬೇಕು, ಸಲೂನಿಗೆ ಹೋಗ್ಬೇಕು, ತುಂಬಾ ಸ್ಪೆಂಡ್ ಮಾಡ್ತಾ ಇರ್ತಾರೆ, ನಾ ಆ ಬಟ್ಟೆ ಹಾಕ್ಬೇಕು, ಈ ಬಟ್ಟೆ ಹಾಕ್ಬೇಕು ಅಂತ. ನಿಮಗೆ ಏನೇ ಮಾಡಿದ್ರು ಅಂಟಿಲ್ ಯು ಗೆಟ್ ಕ್ಲೀನ್, ನಿಮಗೆ ನಿಮ್ದು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಗೋ ತನಕ ನೀವು ಚೆನ್ನಾಗಿ ಕಾಣಿಸೋದೇ ಇಲ್ಲ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ನೀವು ಏನೇ ಮಾಡಿ, ಫೇಶಿಯಲ್ ಮಾಡಿ, ಏನೇ ಮಾಡಿ, ನಿಮ್ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ
ನಿಮ್ ಮುಖದಲ್ಲಿ ಅದು ಗೊತ್ತಾಗ್ಬಿಡತ್ತೆ. ಸೊ ನಿಮ್ದು ಮುಖ ಫೇಸ್ ಅಟ್ರಾಕ್ಟಿವ್ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಗೆಟ್ ಕ್ಲೀನ್. ಸೊ ಫೈನಲಿ ನಾನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಲ್ಲ ಮೆಟೀರಿಯಲಿಸ್ಟಿಕ್ ಗೋಸ್ ಚೇಸ್ ಮಾಡ್ಬಿಟ್ಟು ಹೇಳ್ತಿರೋದು ಒಂದೇ, ದ ಎಕ್ಸ್ಪೆನ್ಸಿವ್ ಪರ್ಚೇಸ್, ಎಕ್ಸ್ಪೆನ್ಸಿವ್ ಗಿಫ್ಟ್ ಅಂಡ್ ದ ಮೋಸ್ಟ್ ಅಪ್ರಿಶಿಯೇಟಿಂಗ್ ಗಿಫ್ಟ್ ದಟ್ ಯು ಕ್ಯಾನ್ ಗಿವ್ ಯುವರ್ ಸೆಲ್ಫ್ ಇಸ್ ಗೆಟಿಂಗ್ ಕ್ಲೀನ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಸೊ ಆಸ್ ಆಲ್ವೇಸ್ ಸ್ಟೇ ಕ್ಯೂರಿಯಸ್. ನಮಸ್ಕಾರ.